ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಸಖತ್ ಸಾಫ್ಟಾಗಿರೋ ಚಪಾತಿ 2 ದಿನ ಇಟ್ಟರೂ ಕೂಡ ಸೇಮ್ ಸಾಫ್ಟ್ನೆಸ್ಸೇ ಇರುತ್ತೆ. ಆ ಥರ ಇರೋ ಪೇಪರ್ ಥರ ಇರೋ ಚಪಾತಿಯನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ. ಇದಕ್ಕೆ ಒಂದೇ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಸಾಫ್ಟ್ ಅಂದರೆ ಸೂಪರ್ ಸಾಫ್ಟಾಗಿರುತ್ತೆ ಚಪಾತಿ, ತುಂಬಾ ತೆಳುಗೆ ಬರುತ್ತೆ, ಹಾಗೆ ತುಂಬಾ ಸಾಫ್ಟಾಗಿರುತ್ತೆ. ಮತ್ತೆ ತಡ ಹಾಗಾದರೆ ಬನ್ನಿ ನೋಡೋಣ. ನಾನಿಲ್ಲಿ 1 ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೊಳ್ಳಿ. ಅದಕ್ಕೆ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಫಸ್ಟು ಹಾಗೇ ಮಿಕ್ಸ್ ಮಾಡ್ಕೊಂಬಿಡಿ. ಉಪ್ಪು ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ. ಅದಾದಮೇಲೆ ಸೂಪರ್ ಟಿಪ್ಸ್ ಅಂತ ಹೇಳಿದ್ನಲ್ಲ, ಇದೇ ಅದು. ಒಂದು ಸಣ್ಣ ಲೋಟ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊಸರಿಲ್ಲ ಅಂತಂದರೆ ಹಾಲು ಕೂಡ ಹಾಕ್ಕೊಳ್ಬೋದು. ಬಟ್ ಈ ಥರ ನಾನು ಮೊಸರನ್ನು ಹಾಕ್ಕೊಂಡು ಫಸ್ಟು ಕಲಿಸ್ಕೊಳ್ತಾ ಇದ್ದೀನಿ. ಮೊಸರನ್ನು ಹಾಕೋದ್ರಿಂದ ಸಕ್ಕ ಸಾಫ್ಟಾಗಿ ಬರುತ್ತೆ ಚಪಾತಿ, ಹಾಗೆಯೇ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಅದು ಫಸ್ಟು ಕಲಿಸ್ಕೊಂಡು ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ತಾ ನಾದ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ನೀರನ್ನು ಒಂದೇ ಸರಿ ಪೂರ್ತಿ ಹಾಕಿದರೆ ನಮಗೆ ಗೊತ್ತಾಗೋದಿಲ್ಲ, ಅದನ್ನು ತುಂಬ ತೆಳು ಆಗ್ಬೋದು ಅಥವಾ ಗಟ್ಟಿ ಆಗ್ಬೋದು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ನಾದ್ಕೊಂಡು ಕಲಿಸ್ಕೊಳ್ಬೇಕು. ಯಾವತ್ತಿದ್ರೂ ಫಸ್ಟೇ ಒಂದು 5ರಿಂದ 7 ನಿಮಿಷ ಹಿಟ್ಟನ್ನು ನಾದಿ ಕಲಸಿಟ್ಬಿಡಿ. ತುಂಬ ತೆಳುಗೂ ಇಟ್ಟಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ ಅಲ್ಲಿ ನಾನು ಯಾವ ಥರ ಕಲಿಸಿದ್ದೀನಿ ಅಂತೇಳಿ. ಈ ಥರ ಯಾವುದೇ ಎಣ್ಣೆನೂ ನಾನು ಹಾಕಿಲ್ಲ. ಇಷ್ಟು ಈ ಅದಕ್ಕೆ ಇದ್ದರೆ ಸಾಕು. ಇದನ್ನು ಮಿನಿಮಮ್ ಒಂದು ಅರ್ಧ ಗಂಟೆ ನೆನೆಸೋದಕ್ಕೆ ಬಿಟ್ಬಿಡಿ. ಒಂದು ಅರ್ಧ ಗಂಟೆ ಮಿನಿಮಮ್ ಈ ಹಿಟ್ಟು ನೆನ್ಕೊಂಡಿದೆ ನೋಡ್ಬೋದು. ಈಗ ಇದನ್ನು ಮತ್ತೊಂದು 2 ನಿಮಿಷ ನಾದ್ಕೊಳ್ತಾ ಇದ್ದೀನಿ. ಈಗಲೂ ಕೂಡ ನಾನು ಎಣ್ಣೆನ ಹಾಕಿಲ್ಲ, ಹಾಗೆಯೇ ಬರೀ ನೀರು ಮೊಸರು ಅದರಲ್ಲೇ ಕಲಸಿರೋದು. ಮತ್ತೊಂದು 2 ನಿಮಿಷ ನಾದ್ಕೊಳ್ತಿದ್ದೀನಿ. ಈಗ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ಉಂಡೆ ಮಾಡಬೇಕಾದ್ರೂ ಅಷ್ಟೇ, ಒಂದು ಮುಷ್ಟಿಯಷ್ಟು ಉಂಡೆನ ತೊಗೊಂಡು ನೀವು ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ಆ ಥರ ತೊಗೊಳೋದ್ರಿಂದ ಎಲ್ಲ ಉಂಡೆಗಳು ಕೂಡ ಸೇಮ್ ಇರುತ್ತೆ. ಒಂದು ಸಣ್ಣ ಉಂಡೆ ದಪ್ಪ ಉಂಡೆ ಆಗೋದಿಲ್ಲ. ಈಗ ಇದನ್ನು ಫಸ್ಟು ಒಂದು ಉಂಡೆ ತೊಗೊಂಡು ಡ್ರೈ ಹಿಟ್ಟಲ್ಲಿ ಎದ್ಬಿಟ್ಟು ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಬೇಕು. ಜಾಸ್ತಿ ಅಗಲಕ್ಕೂ ಲಟ್ಟಿಸ್ಕೊಳ್ಬೇಡಿ, ದಪ್ಪಕ್ಕೂ ಲಟ್ಟಿಸ್ಕೊಳ್ಬೇಡಿ. ಹಾಗೆ ಲಟ್ಟಿಸ್ಕೊಳ್ಬೇಕಾದ್ರೆ ಇನ್ನೊಂದು ಟಿಪ್ಸ್ ಫಾಲೋ ಮಾಡಿ. ಯಾವಾಗಲೂ ಅಷ್ಟೇ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು. ಚಪಾತಿನೇ ಆಗಲಿ ರೊಟ್ಟಿನೇ ಆಗಲಿ ಒಂದು ಮೀಡಿಯಮ್ ಪ್ರೆಷರಲ್ಲೇ ಲಟ್ಟಿಸ್ಕೊಳ್ಬೇಕು. ನಾನು ಈಗ ಫಸ್ಟ್ ಒಂದು ತೋರಿಸಿದ್ನಲ್ಲ, ಅದೇ ಥರ ಇನ್ನೊಂದನ್ನು ಕೂಡ ಉಜ್ಕೊಳ್ತಾ ಇದ್ದೀನಿ. ಈ ಥರ 2 ಉಂಡೆಗಳನ್ನು ಉಜ್ಜಿಟ್ಕೊಂಡ್ಬಿಡ್ತೀನಿ ಇಷ್ಟು ಅಗಲಕ್ಕೆ ಫಸ್ಟು. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಫುಲ್ ಸುತ್ತ ಹಚ್ಕೊಂಡ್ಬಿಡ್ಬೇಕು. ಹಚ್ಕೊಂಡು ಇನ್ನೊಂದು ಉಂಡೆಯನ್ನು ಲಟ್ಟಿಸ್ಕೊಂಡಿದ್ವಲ್ಲ ಸ್ವಲ್ಪ, ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಕವರ್ ಮಾಡಬೇಕು ನೀಟಾಗಿ. ನೋಡಿ ಈ ಥರ ಫುಲ್ ಕ್ಲೋಸ್ ಮಾಡಿಬಿಡ್ಬೇಕು, ಕವರ್ ಮಾಡಬೇಕು. ಇಷ್ಟು ಕವರ್ ಮಾಡಿದರೂ ಸಾಕು, ತುಂಬ ಪ್ರೆಸ್ ಮಾಡೋದು ಏನು ಬೇಡ. ಈಗ ಮತ್ತೆ ಒಂಚೂರು ಒಣ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಲಟ್ಟಣಿಯಲ್ಲಿ ನಿಮ್ಗೆ ಎಷ್ಟು ತೆಳುಗೆ ಬೇಕು ಅಷ್ಟು ತೆಳುಗೆ ಲಟ್ಟಿಸ್ಕೊಳ್ಳಿ. ಯಾವಾಗಲೂ ಸೈಡಿಂದ ಲಟ್ಟಿಸ್ಕೊಂಡು ಬನ್ನಿ, ಆಗ ನೀಟಾಗಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಕೂಡ ಆಗೋದಿಲ್ಲ. ಈ ಥರ ತುಂಬ ಪ್ರೆಷರ್ ಹಾಕಬಾರ್ದು ಯಾವಾಗಲೂ ಅಷ್ಟೇ. ಈ ಥರ ಎಷ್ಟು ತೆಳುಗೆ ಬೇಕು ಅಷ್ಟು ತೆಳುಗು ನೀವು ಲಟ್ಟಿಸ್ಕೊಳ್ಬೋದು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ತುಂಬ ಅಗಲನೂ ಇದೆ, ತುಂಬ ತೆಳುಗೂ ಕೂಡ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈ ಕಡೆ ಹೆಂಚು ಬಿಸಿಯಾಗಿದೆ. ತುಂಬ ಹೆಂಚನ್ನ ಒಂದ್ಸರಿ ಫುಲ್ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಉರಿ ಇಟ್ಕೊಳ್ಬೇಕು. ಬೇಯಿಸ್ಬೇಕಾದ್ರೂ ಅಷ್ಟೇ, ನೀವು ಹೇಗೆ ಉರಿಯನ್ನು ಇಟ್ಕೊಳ್ತೀರಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಒಂದು 10 ಸೆಕೆಂಡ್ಸ್ ಆದ ತಕ್ಷಣ ತಿರುಗಿಸಾಕ್ಬಿಡಿ. ಅಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಉರಿ. ತಿರುಗಿಸಾಕಿ ಬೇಕಂದರೆ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಈ ಟೈಮಲ್ಲಿ ಫಸ್ಟೇ ಹಾಕಬೇಡಿ. ಈ ಥರ ತಿರುಗಿಸಾಕಿದ್ಮೇಲೆ ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಚಪಾತಿ ಉಪ್ಕೊಳ್ಳುತ್ತೆ ಅಂಥೇಳಿ. ಅದು ಆಲ್ರೆಡಿ ಅದು ಫುಲ್ ಓಪನ್ ಆಗಿಬಿಡ್ತು. ಹಾಗಾಗಿ ಅದು ಏರ್ ಔಟ್ ಆಗಿರೋದ್ರಿಂದ ಹಾಗೆ ಊದ್ಕೊಳ್ಳೋದು ಹಾಗೆ ಬಿಚ್ಕೊಂಡಿದೆ ನೋಡ್ಬೋದು. ಅಲ್ಲಿ ಚಪಾತಿ ಬೇಯಿಸ್ತಾನೆ ಈಗ ಓಪನ್ ಆಗಿ ಹೋಗ್ಬಿಡ್ತು. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ತೆಳುಗೆ ಇರುತ್ತೆ. ಅದಾದಮೇಲೆ ಒಂದು ಯಾವುದಾದ್ರೂ ನಿಮಗೆ ಚಿಬ್ಲಿತ್ತು ಅಂದರೆ ಚಿಬ್ಲಲ್ಲಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಈ ಥರ ನಾನು ಸೊಪ್ಪನ್ನೆಲ್ಲ ಸೋಸ್ಕೊಳ್ಳೋಕೆ ಇಟ್ಕೊಂಡಿರೋ ಇದ್ರ ಮೇಲೇ ಹಾಕ್ಕೊಂಡ್ಬಿಡ್ತೀನಿ. ಯಾಕೆಂದರೆ ತಟ್ಟೆಗೆಲ್ಲ ಹಾಕಿಬಿಟ್ರೆ ಕೆಳಗಡೆ ಹಾಗೆ ನೀರಾಗಿಬಿಡುತ್ತೆ ಕೆಳಗಡೆ ಇರೋದು. ಹಾಗಾಗಿ ಕೆಳಗಡೆ ಅದು ಬಿಸಿ ಹೋಗೋ ಥರ ಇರೋ ಪಾತ್ರೆ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಎಲ್ಲ ಚಪಾತಿನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಬೇಯಿಸೋದ್ರಿಂದನೂ ಅಷ್ಟೇ, ಬೇಯಿಸೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಚಪಾತಿ. ಒಂದ್ಸರಿ ಉರಿನ ಜಾಸ್ತಿ ಇಟ್ಕೊಳ್ಳೋದು, ಇನ್ನೊಂದ್ಸರಿ ಕಡಿಮೆ ಇಟ್ಕೊಳ್ಳೋದು ಮಾಡೋದ್ರಿಂದ ಚಪಾತಿನೂ ಕೂಡ ನೀಟಾಗಿ ಬರೋಲ್ಲ. ನೋಡಿ ಎಲ್ಲ ಚಪಾತಿನೂ ರೆಡಿ ಇದೆ. ಈಗ ಒಂದೊಂದನ್ನೇ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಲೈಕ್ ಪೇಪರ್ ಥರ ಬರುತ್ತೆ. ನಿಮ್ಗೆ ನೆಕ್ಸ್ಟ್ ಡೇ ಇದ್ದರೂ ಕೂಡ ಇದೇ ಸಾಫ್ಟ್ನೆಸ್ಸೇ ಇರುತ್ತೆ. ನೋಡಿ ಅಲ್ಲಿ ಓಪನ್ ಮಾಡ್ತಿದ್ರು ಅಷ್ಟೇ, ಕಷ್ಟನೇ ಪಡೋದು ಬೇಡ. ಅದು ಮೊದಲೇ ಹೆಂಚ್ ಮೇಲೇ ಈ ಥರ ಓಪನ್ ಆಗೋಗಿರುತ್ತೆ.
ಹಿಂಗೆ ಹಿಡ್ಕೊಂಡ್ರೆ ಸಾಕು ಟ್ರಾನ್ಸ್ಪರೆಂಟ್, ನಮ್ಮ ಕೈ ಕೂಡ ಕಾಣಿಸುತ್ತೆ, ಅಷ್ಟು ತೆಳು ಇದೆ ನೋಡಿ. ಅಲ್ಲಿ ಪೇಪರ್ ಥರ ಲೈಕ್ ಬಟ್ಟೆನ ಹೆಂಗೆ ಮಡಿಸ್ಬೋದು, ಕಾಟನ್ ಬಟ್ಟೆನ ಹಾಗೆಲ್ಲ ಮಾಡ್ಬೋದು, ಅಷ್ಟು ಸಾಫ್ಟಾಗಿದೆ. ಮಿಸ್ ಮಾಡದೆ ಈ ಚಪಾತಿ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಚಪಾತಿ ಅಂತೂ ಸೂಪರ್ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಮಿಸ್ ಮಾಡದೆ ಮನೇಲಿ ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗೆ ಬಂತು ಚಪಾತಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.